ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಮತ್ತೊಂದು ಸಸ್ಯವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಆಯುರ್ವೇದಿಕ್ ಲೋಕದಲ್ಲಿ ಈ ಒಂದು ಸಸ್ಯದ ಉಪಯೋಗ ಬಹಳಷ್ಟು ಇದೆ. ನೀವು ಕೂಡ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತೀರಾ. ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತಕ್ಕಂಥದ್ದು ಈ ಒಂದು ಗಿಡದಿಂದಲೇ. ಹಾಗಿದ್ರೆ ಯಾವ ಸಮಸ್ಯೆ ಅಂತ ಹೇಳ್ತೀರಾ? ಎಲ್ರಿಗೂ ಕೂಡ ಕೂದಲು ಉದುರ್ತಕ್ಕಂಥ ಸಮಸ್ಯೆಯನ್ನು ನೀವು ಫೇಸ್ ಮಾಡಿರ್ತೀರ. ಸೊ ಒಂದು ಸಮಸ್ಯೆಗೆ ಈ ಒಂದು ಗಿಡದ ಎಲೆ, ಏನು ಒಂದು ಹೂ ಇರ್ಬೋದು, ಹಾಗೆ ಬೇರುಗಳಿರ್ಬೋದು, ಎಲ್ಲವೂ ಕೂಡ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಹಾಗಿದ್ರೆ ಈ ಒಂದು ಗಿಡದ ಹೆಸರು ಏನಪ್ಪ ಅಂತ ಅಂದ್ಕೊಂಡಿದ್ದೀರಾ? ಈ ಒಂದು ಗಿಡದ ಹೆಸರು ಭೃಂಗರಾಜ. ಕನ್ನಡದಲ್ಲಿ ಗರ್ಗ ಅಥವಾ ಗುರುಗು ಗಿಡ ಅಂತ ಕೂಡ ಹೇಳ್ತಾರೆ. ಈ ಒಂದು ಗಿಡದ ಅತಿ ಹೆಚ್ಚು ಉಪಯೋಗ ಏನಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಕೂದಲಿನ ಸಮಸ್ಯೆ ಅಂತ ಹೇಳಿದೆ. ಅದಲ್ಲದೆ ಚರ್ಮದ ಸಮಸ್ಯೆ ಇರ್ಬೋದು, ಯಕೃತ್ ಅಂದರೆ ಲಿವರ್ ಸಮಸ್ಯೆ ಇರ್ಬೋದು, ಎಲ್ಲವೂ ಕೂಡ ಈ ಒಂದು ಗಿಡ ಕೆಲಸ ಮಾಡುತ್ತೆ. ಈ ಒಂದು ಗಿಡದ ಎಣ್ಣೆನಂದರೆ ತೈಲವನ್ನು ತಲೆಯ ನೆತ್ತಿಯ ಮೇಲಿನ ಕೂದಲಿಗೆ ಹಚ್ಚೋದ್ರಿಂದ ತಲೆ ಕೂದಲಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅನ್ನೋದು ಆಯುರ್ವೇದಿಕ್ ಲೋಕದಲ್ಲಿ ಜಗಜ್ಜಾಹೀರಾಗಿರ್ತಕ್ಕಂಥ ಒಂದು ವಿಷಯ. ಹಾಗೆ ಈ ಒಂದು ಎಣ್ಣೆಯನ್ನು ನೀವು ಯಾವ ರೀತಿ ಮಾಡ್ಕೊಳ್ಳೋದಪ್ಪ ಅಂತಂದರೆ, ಶುದ್ಧವಾದಂಥ ಕೊಬ್ಬರಿ ಎಣ್ಣೆಗೆ ಎಲೆ ಇರ್ಬೋದು, ಬೇರುಗಳಿರ್ಬೋದು, ಹೂಗಳಿರ್ಬೋದು, ಹಾಗೆ ಈ ಒಂದು ಗಿಡದಲ್ಲಿ ಸಿಗ್ತಕ್ಕಂಥ ಬೀಜಗಳಿರ್ಬೋದು, ಎಲ್ಲವನ್ನೂ ಕೂಡ ಅಂದರೆ ಯಾವುದೂ ಕೂಡ ವೇಸ್ಟ್ ಅಂತ ಯಾವುದೂ ಕೂಡ ಇಲ್ಲ. ಎಲ್ಲವನ್ನು ಕೂಡ ನೀವು ಬೆಚ್ಚಗೆ ಅಂದರೆ ಒಂದು ಸ್ವಲ್ಪ ಕುದಿಯೋ ಥರ ಮಾಡಿಕೊಂಡು ಆ ಒಂದು ತೈಲವನ್ನು ನಿಮ್ಮ ತಲೆಯ ನೆತ್ತಿಯ ಮೇಲಿನ ಕೂದಲಿಗೆ ಹಚ್ಚೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ನಿಮಗೆ ಪರಿಹಾರ ಸಿಗುತ್ತೆ. ಸೊ ಏನು ಒಂದು ಎಣ್ಣೆಯನ್ನು ನೀವು ಕಾಯಿಸ್ಬೇಕಂತಂದರೆ, ಉರಿ ಬಂದ್ಬಿಟ್ಟು ಅಂದರೆ ಫ್ಲೇಮ್ ಬಂದ್ಬಿಟ್ಟು ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಕುದಿಯೋವರೆಗೂ ಈ ಒಂದು ಎಣ್ಣೆನ ಕುದಿಸ್ಬೇಕಾಗತ್ತೆ. ಸೊ ಎಲೆಯಲ್ಲಿ ಇರ್ತಕ್ಕಂಥ, ಬೇರಿನಲ್ಲಿ ಇರ್ತಕ್ಕಂಥ ಏನು ಒಂದು ಅಂಶಗಳು ಆ ಒಂದು ಎಣ್ಣೆಗೆ ಟ್ರಾನ್ಸ್ಫರ್ ಆದಾಗ ಖಂಡಿತ ಅದು ತಿಳಿ ಹಸಿರು ಬಣ್ಣದ ಎಣ್ಣೆಯಾಗಿ ಅದು ಕನ್ವರ್ಟ್ ಆಗುತ್ತೆ. ಈ ಒಂದು ಎಣ್ಣೆನೂ ಕೂಡ ನೀವು ಹಚ್ಬೋದು. ಹಾಗೆ ಈ ಒಂದು ಎಲೆನ ಅಂದರೆ ನಿಮ್ಮ ಮನೆಯಲ್ಲಿ ಗಿಡ ಏನಾದರೂ ಬಿಟ್ಟಿದ್ರೆ ಖಂಡಿತ 1-2 ಎಲೆಗಳನ್ನು ನೀವು ದಿನನಿತ್ಯ ನೀವು ಸೇವಿಸೋದ್ರಿಂದ ಸೊ ಏನು ಕೂದಲಿಗೆ ಬೇಕಾಗಿರ್ತಕ್ಕಂಥ ಮೆಲನಿನ್ ಅಂಶ ಇರ್ಬೋದು, ಹಾಗೆ ಪೋಷಕಾಂಶಗಳಿರ್ಬೋದು, ಎಲ್ಲವೂ ಕೂಡ ಈ ಒಂದು ಭೃಂಗರಾಜ ಗಿಡದಿಂದ ಸಿಗುತ್ತೆ. ಸೊ ಈ ಒಂದು ಗಿಡ ಅತಿ ಹೆಚ್ಚಾಗಿ ಏನು ಅಂತಂದರೆ, ನೀರಾಡ್ತಕ್ಕಂಥ ಪ್ರದೇಶಗಳೇನಿರುತ್ತೆ ಅಂದರೆ ಹೊಲ ಇರ್ಬೋದು, ಗದ್ದೆಯ ಬದುಗಳಲ್ಲಿ ಈ ಒಂದು ಗಿಡ ನಿಮಗೆ ಕಾಣಸಿಗುತ್ತೆ. ಇನ್ನು ಈ ಒಂದು ಗಿಡವನ್ನು ನಾವು ಕಂಡುಹಿಡಿಯೋದು ಕೂಡ ತುಂಬ ಈಸಿಯಾಗಿ ಕಂಡುಹಿಡ್ಬೋದು. ಏನು ಸಣ್ಣದಾಗಿ ಏನೊಂದು ಡೈಸಿ ಹೂವು ಅಂತ ಏನು ಹೇಳ್ತೀವಿ, ಸೊ ಆ ರೀತಿ ಒಂದು ಹೂ ಬಿಟ್ಟಿರುತ್ತೆ. ಸೊ ಈ ಒಂದು ಹೂವನ್ನು ನೀವು ನೋಡಿಕೊಂಡು ಇದು ಭೃಂಗರಾಜ ಗಿಡ ಅಂತ ನೀವು ಗುರುತು ಮಾಡ್ಕೊಳ್ಬೋದು. ಹಾಗೆ ಈ ಒಂದು ಗಿಡದ ಪ್ರತಿಯೊಂದು ಭಾಗವೂ ಕೂಡ ನಿಮಗೆ ಉಪಯುಕ್ತವಾಗಿರುತ್ತೆ. ನಿಮ್ಮ ಹೊಲದ ಬದಿ ಇರ್ಬೋದು ಅಥವಾ ಏನೋ ಒಂದು ನೀರು ಹೆಚ್ಚಾಗಿ ಆಡ್ತಕ್ಕಂಥ ಜಾಗಗಳಲ್ಲಿ ಈ ಒಂದು ಗಿಡ ನಿಮಗೇನಾದರೂ ಸಿಕ್ಕಿದ್ರೆ ಖಂಡಿತ ಈ ಒಂದು ಗಿಡವನ್ನು ನಿಮ್ಮ ಹಿತ್ತಲಲ್ಲಿ ಅಥವಾ ಪಾಟ್ನಲ್ಲಿ ಹಾಕ್ಕೊಂಡು ಉಪಯೋಗಿಸ್ತಾ ಬಂದು ಖಂಡಿತ ನಿಮ್ಮ ಕೂದಲಿನ ಸಮಸ್ಯೆ ನಿವಾರಣೆ ಆಗುತ್ತಾ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರ, ಒಳ್ಳೆಯದಾಗಲಿ.